ಎಲೆಕ್ಷನ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ. ಸಾಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಖಾಡದಲ್ಲಿ ಈಗ ಮಾವ ಅಳಿಯರದ್ದೇ ಸುದ್ದಿ. ಬಿಜೆಪಿಯಲ್ಲಿ ಸದಾ ಬಂಡಾಯದ ಬಾವುಟ ಹಾರಿಸ್ತಾ ಇದ್ದ ಅಳಿಯ ಬೇಳೂರು ಗೋಪಾಲ್ ಕೃಷ್ಣ ಕಡೆಗೂ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇದೀಗ ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿದ್ದಾರೆ. ಸಾಗರದಲ್ಲಿ ಮಾವ ಅಳಿಯರದ್ದೇ ಕಾರುಬಾರು. ಬೇಳೂರು ಬೇಡವೇ ಬೇಡ ಅಂತಿದ್ದಾರೆ ಕಾಂಗ್ರೆಸ್ಸಿಗರು. ಬಿಜೆಪಿಯಿಂದಲೇ ಆಯ್ಕೆಯಾಗಿ ಸದಾ ಬಂಡಾಯದ ಬಾವುಟ ಹಾರಿಸುತ್ತಿದ್ದ ಬೇಳೂರು ಗೋಪಾಲ್ ಕೃಷ್ಣ ಕಡೆಗೂ ಬಿಜೆಪಿಗೆ ಗುಡ್ ಬೈ ಹೇಳುತ್ತಿದ್ದಾರೆ. ಸದ್ಯಕ್ಕೆ ಅವರು ಕಾಂಗ್ರೆಸ್ನ ಕೈ ಹಿಡಿಯಲು ಉತ್ಸುಕರಾಗಿದ್ದಾರೆ. ಇವರು ಮಾಜಿ ಸಚಿವ ಕಾಂಗ್ರೆಸ್ನ ಕಾಗೋಡು ತಿಮ್ಮಪ್ಪನವರ ಸೋದರಳಿಯ. ಹೀಗಾಗಿ ಸಾಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಖಾಡದಲ್ಲೀಗ ಮಾವ ಅಳಿಯರದ್ದೇ ಸುದ್ದಿ. ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರ ಬೆಂಬಲಿಗರಾಗಿದ್ದ ಬೇಳೂರು ಬಂಗಾರಪ್ಪನವರ ಜೊತೆ ಬಿಜೆಪಿ ಸೇರಿದ್ರು. 2004ರಲ್ಲಿ ಬಿಜೆಪಿ ಟಿಕೆಟ್ ಪಡೆದು ಮೊದಲ ಬಾರಿ ಶಾಸಕರಾದ್ರು. ನಂತರ ಬಂಗಾರಪ್ಪ ಬಿಜೆಪಿ ತೊರೆದು ಸಮಾಜವಾದಿ ಪಕ್ಷ ಸೇರುತ್ತಿದ್ದಂತೆ ವಿಧಾನಸೌಧದ ಎದುರು ಸಮಾಜವಾದಿ ಸೈಕಲ್ ತುಳಿದು ಮೊದಲ ಬಂಡಾಯದ ಬಾವುಟ ಹಾರಿಸಿ ಸುದ್ದಿಯಾಗಿದ್ರು. ಅಲ್ಲದೆ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಬಣದಲ್ಲಿ ಗುರುತಿಸಿಕೊಂಡಿದ್ರು. ನಂತರ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ 2008ರ ಚುನಾವಣೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ಅಲೆ ಎದ್ದಿತ್ತು. ಆಗ ಬಿಜೆಪಿ ನಾಯಕರಿಗೆ ದೊಂಬಾಲು ಬಿದ್ದು ಪುನಃ ಬಿಜೆಪಿಯಲ್ಲಿಯೇ ಉಳಿದು ಸಾಗರ ಕ್ಷೇತ್ರದಿಂದ 2ನೇ ಬಾರಿ ಶಾಸಕರಾದರು ಬೇಳೂರು ಗೋಪಾಲ್ ಕೃಷ್ಣ. ನಂತರ ಬಿಜೆಪಿಯ ವಿರುದ್ಧವೇ ಬಂಡಾಯದ ಮಾತನಾಡುತ್ತಾ ಭಿನ್ನರ ಜೊತೆ ಗುರುತಿಸಿಕೊಂಡು ಒಮ್ಮೆ ರೆಡ್ಡಿ ಬಣ ಮತ್ತೊಮ್ಮೆ ರೇಣುಕಾಚಾರ್ಯ ಬಣ ಎಂದೆಲ್ಲ ಗುರುತಿಸಿಕೊಂಡ್ರು. ಅನರ್ಹ ಶಾಸಕ ಪಟ್ಟ ಕೂಡ ಹೊತ್ಕೊಂಡ್ರು. ಕಾನೂನು ಸಮರದಲ್ಲಿ ಜಯಿಸಿ ಮರಳಿ ಶಾಸಕ ಪಟ್ಟ ಪಡೆದ್ರು. ಬಿಜೆಪಿಯಲ್ಲಿದ್ರು ಯಡಿಯೂರಪ್ಪನವರ ಬಣ, ಸದಾನಂದ ಗೌಡರ ಬಣ, ಕೊನೆಗೆ ಸಿಎಂ ಶೆಟ್ಟರ್ ಬಣ ಅಂತೆಲ್ಲ ರಾಜಕೀಯ ದಾಟವಾಡಿ ಇದೀಗ ಬಿಜೆಪಿಗೆ ಗುಡ್ ಬೈ ಹೇಳುತ್ತಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಮುಜುಗರ ಉಂಟು ಮಾಡಿದ್ರು. ಪಕ್ಷಕ್ಕೆ ಅಂಟಿದ್ದ ಶನಿ ತೊಲಗಿತಲ್ಲ ಅಂತ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ 4 ವರ್ಷದಿಂದ ಬಂಡಾಯದ ರಾಜಕಾರಣ ಮಾಡಿರುವಂಥದ್ದು ಗೊತ್ತೇ ಇದೆ. ಅದು ಗೋವಾ ಇರಬಹುದು, ತಮಿಳುನಾಡಿಗೆ ಹೋಗಿರುವಂಥದ್ದು ಇರಬಹುದು, ಅನರ್ಹಗೊಂಡಿರ್ತಕ್ಕಂಥದ್ದು ಇರಬಹುದು, ಕೋರ್ಟಿಗೆ ಹೋಗಿ ತಿತ್ಕೊಂಡು ಬಂದಿರ್ತ ನಾವು ಅಂದ್ಕೊಂಡಿದ್ವಿ. ಸನ್ಮಾನ್ಯ ಬೇಳೂರು ಗೋಪಾಲ್ ಕೃಷ್ಣ ಅವರು ಎಲ್ಲದೂ ಕೂಡ ತಿತ್ಕೊಂಡಿದ್ದಾರೆ, ಸರಿ ಇದ್ದಾರೆ. ಪಕ್ಷ ಕೂಡ ತಯಾರಾಗಿತ್ತು ಅವರಿಗೆ, ಅವರೇ ನಮ್ಮ ಅಭ್ಯರ್ಥಿ ಅನ್ನುವಂಥದ್ದನ್ನು ಕೂಡ ರಾಜ್ಯ ಬಿಜೆಪಿ ಕೂಡ ಸ್ಪಷ್ಟ ಮಾಡಿತ್ತು. ಈ ಹಂತದಲ್ಲಿ ಯಾವುದೇ ಕಾರಣ ಇಲ್ಲದೆ, ಯಾವುದೇ ಸಕಾರಣ ಇಲ್ಲದೆ ಪಕ್ಷಾಂತರ ಮಾಡುವಂಥದ್ದು ಇದು ಗೌರವ ತರ್ತಕ್ಕಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇನ್ನು ಕಾಂಗ್ರೆಸ್ನತ್ತ ಮುಖ ಮಾಡಿರುವ ಬೇಳೂರಿಗೆ ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರಿಂದಲೇ ವಿರೋಧ ವ್ಯಕ್ತವಾಗಿದೆ. ಹಿರಿಯ ರಾಜಕಾರಣಿ ಕಾಗೋಡು ತಿಮ್ಮಪ್ಪ ಸೇರಿದಂತೆ ಇಡೀ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಬೇಳೂರು ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಬೇಳೂರು ಕಾರ್ಯವೈಖರಿಗೆ ಜನ ಆಕ್ರೋಶಗೊಂಡಿದ್ದಾರೆ. ಬೇಳೂರು ದೊಂಬರಾಟದಿಂದ ಬೇಸತ್ತಿರುವ ಮತದಾರ 2 ಬಾರಿ ಕಡಿಮೆ ಅಂತರದಲ್ಲಿ ಸೋಲು ಅನುಭವಿಸಿದ್ದ ಕಾಗೋಡು ತಿಮ್ಮಪ್ಪನವರ ಕೈ ಹಿಡಿಯಲು ಮುಂದಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಸದಾ ಪ್ರಚಾರ ಪ್ರಿಯರಂತೆ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುತ್ತಾ ಅನರ್ಹರಾದಾಗ ಕ್ಷೇತ್ರದ ಸಮಸ್ಯೆಗಳತ್ತ ಕಣ್ಣೆತ್ತಿಯೂ ನೋಡದ ಬೇಳೂರು ಬೇಡವೇ ಬೇಡ ಅನ್ನೋದು ಕಾಂಗ್ರೆಸ್ಸಿಗರ ಖಡಕ್ ಮಾತು. ಇಷ್ಟರ ಮಧ್ಯೆಯೂ ಬೇಳೂರು ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸಿ ಪಕ್ಷ ಸೇರ್ಪಡೆಯಾದರೆ ಇಡೀ ತಾಲೂಕು ಕಾಂಗ್ರೆಸ್ ಘಟಕ ರಾಜೀನಾಮೆ ನೀಡಿ ಪಕ್ಷ ತೊರೆಯುವುದು ನಿಶ್ಚಿತ ಅನ್ನೋ ವಾತಾವರಣವಿದೆ. ಅಷ್ಟೇ ಅಲ್ಲದೆ ಶತಾಯಗತಾಯ ಬೇಳೂರು ಸೋಲಿಗೆ ಕೆಲಸ ಮಾಡಲಿದೆ. ನಮ್ಮ ಸಾಗರ ಕ್ಷೇತ್ರದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರುಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ಕಾರಣ ಕಾಗೋಡು ತಿಮ್ಮಪ್ಪನವ್ರನ್ನೇ ಅಲ್ಲಿ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಈಗಾಗಲೇ ಅವರೊಬ್ಬರೇ ಸಿಂಗಲ್ ಕ್ಯಾಂಡಿಡೇಟ್ ಅಂತೇಳಿ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಅವರನ್ನೇ ನಿಲ್ಲಿಸಬೇಕು, ಅವ್ರನ್ನ ಈ ಗೆಲ್ಲೋದಕ್ಕೆ ಭಾಳ ಅವಕಾಶಗಳು, ಆರಾಮಾಗಿ ಗೆಲ್ತಾರೆ. ಇಂಥ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನಾವು ಬೇಳೂರು ಗೋಪಾಲ್ ಕೃಷ್ಣ ಅವರು ತರಬಾರ್ದು ಅಂತೇಳಿ ಇಡೀ ಸಾಗರ ಕ್ಷೇತ್ರದ ಜನತೆ ನಮಗೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಾಗರ ಕ್ಷೇತ್ರದ ಕಾಗೋಡು ನೇತೃತ್ವದ ಕಾಂಗ್ರೆಸ್ ಟೀಮ್ ಗೆಲುವಿನ ಹವಾ ಬಿತ್ತಿದ್ರೆ ಬೇಳೂರು ಎಂಟ್ರಿಯಿಂದ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿ ಅದರ ಲಾಭ 3ನೆಯವರ ಪಾಲಾಗುವುದಂತೂ ಖಂಡಿತ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ವೀಕ್ಷಕರೇ, ಇನ್ನು ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಕತೆ ಹೇಗಿದೆ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.